ನಮಸ್ಕಾರ ವೀಕ್ಷಕರೇ, 2026 ಫೆಬ್ರವರಿ ತಿಂಗಳ ಋಷಭ ರಾಶಿಯ ಮಾಸ ಭವಿಷ್ಯ ಹೇಗಿದೆ ಅಂತ ತಿಳ್ಕೊಳ್ಳೋಣ ಬನ್ನಿ. ಇನ್ನೇನು ಶಿವರಾತ್ರಿ ಬಂತು. ಸೊ ಶಿವರಾತ್ರಿಲಿ ಈ ಒಂದು ಋಷಭ ರಾಶಿಯ ಮಾಸ ಭವಿಷ್ಯ ಹೇಗಿದೆ ಅಂತ ತಿಳಿಸ್ಕೊಡ್ತೀನಿ. ರಿಲ್ಯಾಕ್ಸ್ ಸ್ಟುಡಿಯೋ ವೀಕ್ಷಕರಿಗೆ ನನ್ನ ನಮಸ್ಕಾರಗಳು, ಹಾಗೆ ಶಿವರಾತ್ರಿ ಹಬ್ಬದ ಶುಭಾಶಯಗಳು ಕೂಡ. ನೋಡಿ, ಋಷಭ ರಾಶಿಯವರಿಗೆ ಎಲ್ಲ ಚಾನಲ್ ಓಪನ್ ಮಾಡಿದ ತಕ್ಷಣ ಹೇಳ್ತಾ ಇದ್ದಾರೆ ಋಷಭ ರಾಶಿಯವರಿಗೆ ಧಮಾಕ ಮೇಲೆ ಧಮಾಕ ಶುರು ಆಗಿದೆ, ಜಾಕ್ಪಾಟ್ ಶುರು ಆಗಿದೆ ಅಂತ ಹೇಳಿ. ಖಂಡಿತ ಋಷಭ ರಾಶಿಯವರಿಗೆ ಟೈಮು 11ನೇ ಮನೆಯಲ್ಲಿ ಶನಿ ಇರೋದ್ರಿಂದ, ಅಂದ್ರೆ ಲಾಭದ ಮನೆಯಲ್ಲಿ ನಾನು ಹೇಳ್ತಾ ಇದ್ದೆ ಯಾವಾಗ್ಲೂ 11ನೇ ಮನೆಯಲ್ಲಿ ಏಕಾದಶ ಸ್ಥಾನದಲ್ಲಿ ಯಾವ ಗ್ರಹಗಳು ಕುತ್ಕೊಳ್ತಾವೋ ಅದೇ ದಶಾಭುಕ್ತಿಯನ್ನ ನಮ್ಗೆ ನಡೀತು ಅಂತ ಅಂದ್ರೆ ಕೋಟಿ ಲಿಂಗ ಪುಣ್ಯ ಅಂತ. ಓಕೆ, ಹಾಗಾಗಿ ಆ 11ನೇ ಮನೆಯಲ್ಲಿ ಶನಿ ಇರೋದ್ರಿಂದ, ಅಂದ್ರೆ 10ನೇ ಮನೆ ಅಧಿಪತಿಯಾಗಿ ನಿಮಗೆ 11th ಹೌಸ್ ಅಲ್ಲಿ, ಅದು ಧರ್ಮಸಾರ ಗುರು ಧರ್ಮಸಾರದಲ್ಲಿ ಶನಿ ಕುಳಿತಿದ್ದಾನೆ, ಕರ್ಮಾಧಿಪತಿ ಗುರು ಸಾರದಲ್ಲಿ ಕುಳಿತಿದ್ದಾರೆ ಅಂತ ಅಂದ್ರೆ ಧರ್ಮಕ್ಕೂ ಕರ್ಮಕ್ಕೂ ಹೇಳುವಂತವನು ಗುರು ಮತ್ತೆ ಶನಿ ಆಗ್ತಾರೆ. ಧರ್ಮಕ್ಕೆ ಗುರು ಆದ್ರೆ ಕರ್ಮಕ್ಕೆ ಶನಿ ಆಗ್ತಾರೆ. ಹಾಗಾಗಿ ನಿಮ್ಗೆ ಲಾಭಾಧಿಪತಿಯಾಗಿ ಕುಳಿತುಕೊಂಡಿದ್ರೆ ಶನಿ 10ನೇ ಮನೆ ಅಧಿಪತಿಯಾಗಿ ಖಂಡಿತ ಋಷಭ ರಾಶಿಯವರಿಗೆ ಟೈಮು ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ದಶಾಭುಕ್ತಿ ವೆರಿ ಇಂಪಾರ್ಟೆಂಟ್ ಅಂತ ನಾನು ಹೇಳ್ತೀನಿ. ಅದ್ರ ಜೊತೆಗೆ ನಿಮ್ಮ ದಶಾಭುಕ್ತಿನ ಕೂಡ ನೀವು ನೋಡ್ಕೋಬೇಕಾಗತ್ತೆ. ಆದ್ರೆ ರಾಶಾಧಿಪತಿಯಾದಂತಹ ಶುಕ್ರ ನಿಮಗೆ 11th ಹೌಸಿಗೆ ಬರ್ತಾ ಇರೋದ್ರಿಂದ ಫೆಬ್ರವರಿ ತಿಂಗಳಲ್ಲಿ ಖಂಡಿತ ಒಳ್ಳೇದಾಗತ್ತೆ. ಇಲ್ಲಿವರೆಗೂ ಅಡೆತಡೆಗಳಿದ್ದಂತಹ ಒಂದು ವ್ಯವಹಾರಗಳಾಗಿರ್ಬೋದು ಅಥವಾ ಯಾವುದೇ ಬಿಸ್ನೆಸ್ ಆಗಿರ್ಬೋದು, ಪ್ರತಿಯೊಂದಕ್ಕೂ ಸಂಬಂಧಪಟ್ಟಂತೆ ಶಿವರಾತ್ರಿಯಲ್ಲಿ ಖಂಡಿತ ನಿಮಗೆ ಒಂದು ಶುಭ ನ್ಯೂಸ್ನ ನೋಡ್ಬೋದು. ಯಾಕೆಂತಂದ್ರೆ 2ನೇ ಮನೆಯಲ್ಲಿ ಗುರು ಇದ್ದಾನೆ, ಧನಸ್ಥಾನದಲ್ಲಿ ಲಾಭಾಧಿಪತಿ ಗುರು ಧನಸ್ಥಾನದಲ್ಲಿ ಇದ್ದಾನೆ, 11ನೇ ಮನೆ ಶನಿ ಇದ್ದಾನೆ. ಸೊ 2ನೇ ಮನೆ ಧನಕಾರದಲ್ಲಿ ಧನಸ್ಥಾನದಲ್ಲಿ ಗುರು ಕುಳಿತಾಗ ಜಾಕ್ಪಾಟ್ ಅಂತಾನೆ ಹೇಳ್ತೀವಿ. ಅಧಿಕವಾದ ಮೊತ್ತದ ಹಣವನ್ನ ಕೊಡ್ಬೇಕು ಋಷಭ ರಾಶಿಯವರಿಗೆ ಅಂತ ಹೇಳ್ತಾರೆ. ಹಾಗಾಗಿ ಕೆಲವರು ಒಂದು ಜಾತಕದ ಅನುಸಾರ ಅವರ ಒಂದು ದಶಾಭುಕ್ತಿ ಏನ್ ನಡೀತಾ ಇದೆ, ಗೋಚಾರ ಅನ್ನೋದು ಒಂದು 25-30% ಅವ್ರ ಲೈಫ್ ಅಲ್ಲಿ ಮಾಡಿದ್ರೆ, ಜನ್ಮ ಜಾತಕದಲ್ಲಿ ಏನಾದ್ರು ನಿಮಗೆ ದೋಷಗಳಿದ್ರೆ ಅದಕ್ಕೆ ದಶಾಭುಕ್ತಿಗಳನ್ನ ಚೆಕ್ ಮಾಡ್ಕೊಳ್ಳಿ. ಎಲ್ಲ ಜಾತಕಗಳನ್ನ ನೋಡಿ ಎಲ್ರು ಹಿಂಗಂದ್ರು ನಂಗೆ ತುಂಬಾ ಚೆನ್ನಾಗಿದೆ ಆದ್ರೂ ನಾನು ಕಷ್ಟದಲ್ಲಿದ್ದೀನಿ, ನೀವ್ ಹೇಳೋದೇನೋ ಆಗ್ತಾ ಇಲ್ಲ ಅಂತಂದ್ರೆ ನಿಮ್ಮ ಜಾತಕದಲ್ಲಿ ಬೇರೆ ಏನಾದ್ರು ದಶಾಭುಕ್ತಿಗಳನ್ನ 6, 8, 12ನೇ ಮನೆ ದಶಾಭುಕ್ತಿ ಏನಾದ್ರು ನಡೀತಿದೆ ಅಂತ ಅಂದ್ರೆ ಈ ಗೋಚಾರ ನಿಮಗೆ ಉಸಿರಾಡೋ ತರ ಮಾಡುತ್ತೆ. ಅಂದ್ರೆ ಪ್ರತಿಯೊಬ್ರು ದಶಾಭುಕ್ತಿಗಳ ಆಧಾರದ ಮೇಲೆ ನೋಡ್ಕೋಬೇಕಾಗತ್ತೆ. ಅಂತಾರೆ ಅಯ್ಯೋ ನಾನು ಹಂಗೆ ಇದ್ದೀನಿ, ಏನು ಆಗಿಲ್ಲ, ಏನು ಮೂವ್ಮೆಂಟ್ ಆಗ್ತಿಲ್ಲ ಅಂದ್ರೆ ನಿಮ್ ದಶಾಭುಕ್ತಿ ಇಂಪಾರ್ಟೆಂಟ್. ಯಾಕೆಂದ್ರೆ 75% ನಿಮ್ ದಶಾಭುಕ್ತಿ ಹೊಡೋದ್ರಿಂದ ಆ ದಶಾಭುಕ್ತಿನೂ ಚೆನ್ನಾಗಿದ್ದು ಗೋಚಾರನೂ ಚೆನ್ನಾಗಿದ್ರೆ ನಿಮ್ಗೆ 100% ರಿಸಲ್ಟ್ ಸಿಗ್ತಾ ಹೋಗುತ್ತೆ. ಹೌದು, ಎಷ್ಟೋ ಜನ ಅನ್ಕೊಂಡಿರ್ತಾರೆ, ಅಂದ್ರೆ ಇವ್ರು ಹೇಳ್ತಿರ್ತಾರೆ ಅವರ ರಾಶಿ ಚೆನ್ನಾಗಿದೆ, ಈ ವರ್ಷ ಹಿಂಗಾಗತ್ತೆ ಅಂತ ಹೇಳ್ತಿರ್ತಾರೆ. ಸೊ ಕೆಲವೊಬ್ಬರಿಗೆ ಏನು ಆ ರೀತಿ ಬದಲಾವಣೆ ಆಗಿರೋದಿಲ್ಲ. ಸೊ ಆ ರೀತಿಯಾದವರು ಅವರ ದಶಾಭುಕ್ತಿಗಳ ಆಧಾರದ ಮೇಲೆ ಅವರ ರಾಶಿ ಖಂಡಿತ. ಯಾಕೆಂದ್ರೆ ಏನಾಗುತ್ತೆ ಅಂದ್ರೆ ನೋಡಿ, ಸಮಸ್ಯೆ ಬಂದು 75% ಇದೆ ಅನ್ಕೊಳ್ಳಿ ನಿಮ್ಗೆ ಇವಾಗ 100ರಲ್ಲಿ. ಈಗ 25% ಚೆನ್ನಾಗ್ ಆಗ್ತಿದೆ ಅಂದ್ರೆ ನೀವು 25 ಕಡೆ ಗಮನ ಕೊಡಲ್ಲ, 75 ಕಡೆ ಸಮಸ್ಯೆಗೆ ಇರುತ್ತೆ. ಹೌದು, ಖಂಡಿತ ಅಲ್ವಾ? ಸೊ ಈಗ 75% ಚೆನ್ನಾಗಿದೆ ಅಂದಾಗ 25% ಸಮಸ್ಯೆ ಇದೆ ಅಲ್ಲಪ್ಪ ನನಗೆ ಅಂದಾಗ 25% ಯಾರು ಅದ್ರ ಕಡೆ ಗಮನ ಇಡಲ್ಲ. ಹೌದು, ಆ ಖುಷಿ ಕಡೆ 75% ಲಾಭ ಅಧಿಕ ಲಾಭದ ಕಡೆ ಗಮನ ಇಟ್ಟಾಗ 25 ಏನ್ ಬಂದೋಯ್ತೋ ಗೊತ್ತಾಗಲ್ಲ. ಹಂಗಾಗಿ ಎಲ್ಲೋ ಒಂದು ಕಡೆ ನಿಮ್ಮ ದಶಾಭುಕ್ತಿಗಳು ನೋಡ್ಕೊಳ್ಳಿ. 6, 8, 12ನೇ ಮನೆ ದಶಾಭುಕ್ತಿಗಳೇನಾದ್ರು ನಿಮ್ಮ ಜಾತಕದಲ್ಲಿ ನಡೀತಾ ಇದ್ರೆ ಖಂಡಿತ ಋಷಭ ರಾಶಿಯವರಿಗೆ ಈ ಗೋಚಾರದಲ್ಲಿ ನಾವೆಲ್ಲ ಏನ್ ಹೇಳ್ತೀವಿ ಅದು 25%. ಅದು ಜಸ್ಟ್ ಬ್ರೀತಿಂಗ್ ಕೊಡುತ್ತೆ ಅಷ್ಟೇ. ಬ್ರೀತ್ ಔಟ್ ಬ್ರೀತ್ ಇನ್ ಅಷ್ಟೇ ಮಾಡ್ಕೋಬೇಕು, ಇನ್ನೇನು ಮಾಡ್ಕೊಳಕ್ಕಾಗಲ್ಲ. ಆದ್ರೆ ದಶಾಭುಕ್ತಿಯ ಪ್ರಕಾರ ನಿಮ್ಮ ಜಾತಕ ಅನುಸಾರವಾಗಿ ನೋಡ್ಕೊಂಡು ಗೋಚಾರದಲ್ಲೂ ಕೂಡ ಚೆನ್ನಾಗಿದ್ರೆ ಖಂಡಿತ ಈ ಒಂದು ಶಿವನ ಕೃಪೆ ಋಷಭ ರಾಶಿಯವರಿಗೆ ಸಿಗುತ್ತೆ ಅಂತ ಹೇಳ್ಬೋದು. ಯಾಕೆ ಅಂತ ಅಂದ್ರೆ ಇವರಿಗೆ ವ್ಯಯಾಧಿಪತಿಯಾದಂತಹ ಕುಜ ಆಲ್ರೆಡಿ ಅವರಿಗೆ ದಶಮ ಸ್ಥಾನದಲ್ಲಿ ಕುಳಿತುಕೊಳ್ಳೋದ್ರಿಂದ, ಜೊತೆಗೆ ರಾಶಾಧಿಪತಿಯಾದಂತಹ ಶುಕ್ರ ಕೂಡ 11ನೇ ಮನೆಯಲ್ಲಿ ಕುಳಿತುಕೋ, ಅದು ಶನಿಯ ಸಾರದಲ್ಲಿ ಶುಕ್ರ ಕುಳಿತುಕೊಳ್ಳೋದ್ರಿಂದ ಏನಾಗುತ್ತೆ, ಇಟ್ಸ್ ಎ ವೆರಿ ಪಾಸಿಟಿವ್ ಅಂತ ಹೇಳ್ತೀವಿ. ಹಾಗಾಗಿ ಋಷಭ ರಾಶಿಯವರಿಗೆ ಶಿವರಾತ್ರಿ ದಿನ ಒಳ್ಳೆ ಶುಭ ಕಾರ್ಯಗಳು ಶುಭ ಕೆಲಸಗಳು ಆಗತ್ತೆ. ಮತ್ತೆ ಋಷಭ ರಾಶಿಯವರು ಯಾವಾಗ್ಲೂ ಹೆಣ್ಣು ದೇವರ ಆರಾಧಕರು ಜಾಸ್ತಿ. ಯಾಕಂದ್ರೆ ಶುಕ್ರ ಅಧಿಪತಿ ಅಲ್ವಾ, ಸೊ ಲಕ್ಷ್ಮಿ ಅಂತ ಏನ್ ಕರಿತೀವಿ. ಸೊ ಹೆಣ್ಣುನ ಅಧಿಪತಿಯಾಗಿ ಅವರು ಪೂಜೆ ಮಾಡ್ತಾ ಇದ್ರೆ ಹೆಣ್ಣು ದೇವರನ್ನ ಹೆಚ್ಚು ಇಷ್ಟಪಡ್ತಿರ್ತಾರೆ ಋಷಭ ರಾಶಿಯವರು. ಜೊತೆಗೆ ಋಷಭ ರಾಶಿಯವರು ಎತ್ತು ಅಂತ ಹೇಳಿದೀನಿ, ಗಾಣದ ಎತ್ತಿನ ತರ ದುಡಿಯುವಂತಹ ಒಂದು ರಾಶಿ. ಹಾಗಾಗಿ ಇವ್ರಿಗೆ ಏನೇ ಕೊಡ್ಲಿ ಲೋ ಲೆವೆಲ್ ಇಂದ ಹೈ ಲೆವೆಲ್ ವರೆಗೂ ಕೆಲಸ ಮಾಡೋವಂಥವ್ರು. ಜೊತೆಗೆ ಋಷಭ ರಾಶಿಯವರಲ್ಲಿ ಏನು ಅಂತ ಅಂದ್ರೆ ಏನೇ ಎಕ್ಸ್ಪ್ರೆಷನ್ ಮಾಡ್ಬೇಕು ಅಂತ ಅಂದ್ರೂ ಕೂಡ ಸ್ವಲ್ಪ ಇಂಡೈರೆಕ್ಟ್ಲಿ, ಅದೇ ಏನೋ ಹೇಳೋದನ್ನ ಮಾತಾಡುವಂಥದ್ದನ್ನೆಲ್ಲ ಕೂಡ ಮಾಡ್ತಾ ಹೋಗ್ತಾರೆ. ಜೊತೆಗೆ ವೃಷಭ ರಾಶಿಗೆ ಶುಕ್ರ ಅಂದ್ರೆ ಲ್ಯಾವಿಶ್ ಲೈಫ್ ನ ಕೊಡುವಂತವನು, ಲಕ್ಸುರಿ ಲೈಫ್ ನ ಕೊಡುವಂತವನು,
ಅವನ ಒಂದು ಶುಕ್ರನ ಅಂಶ ವೀನಸ್ ಅಂತ ಏನ್ ಕರಿತೀವಿ, ಪ್ರತಿಯೊಬ್ಬರಿಗೂ ಎಮ್ ಇಸ್ ಎ ವೆರಿ ಪವರ್ಫುಲ್ ಅಂತೀವಿ, ಮೋನಿ ಇಸ್ ಎ ವೆರಿ ಇಂಪಾರ್ಟೆಂಟ್. ವಿಟಮಿನ್ ಎಮ್ ಇಲ್ಲದೆ ಯಾರ ಕೈಲಿ ಏನು ಮಾಡಕ್ಕಾಗಲ್ಲ. ಇವತ್ತು ಪ್ರತಿಯೊಬ್ಬ ವ್ಯಕ್ತಿನೂ ದುಡಿಯೋ ಭಿಕ್ಷಾದಿ ಅಂದ್ರೆ ಏನು ಭಿಕ್ಷೆ ಬಿಡ ವ್ಯಕ್ತಿಗೂ ಬೇಕಾಗಿರೋದು ದುಡ್ಡೆ. ಹಾಗಾಗಿ ಪ್ರತಿಯೊಬ್ಬ ವ್ಯಕ್ತಿಗೂ ಒಂದು ಹಣದ ಅವಶ್ಯಕತೆ ಇರೋದ್ರಿಂದ ವೃಷಭ ರಾಶಿಯವರಿಗೆ ಹಣದ ಸುರಿಮಳೆ ಬೇಕು ಅಂತ ಅಂದ್ರೆ ನಿಮ್ಮ ರಾಶಾಧಿಪತಿಲಿ ಯಾವ ದೋಷಗಳಿದೆ ಅದನ್ನ ನೋಡ್ಕೊಂಡು ಪರಿಹಾರ ಮಾಡ್ಕೊಂಡ್ರೆ ಖಂಡಿತ ಒಳ್ಳೇದಾಗತ್ತೆ. ಇದ್ರ ಜೊತೆಗೆ ಏನೆಲ್ಲ ಸಮಸ್ಯೆಗಳೇನಾರ ಇದೆ, ನನ್ಗೆ ಯಾವ್ದೋ ಕೆಲಸ ಕಾರ್ಯಗಳು ಆಗ್ತಾ ಇಲ್ಲಪ್ಪ ಅಂತ ಅಂದ್ರೆ ಮಧುರೆ ಮೀನಾಕ್ಷಿಗೆ, ಯಾಕಂದ್ರೆ ಶುಕ್ರನ ಅಧಿಪತಿಯ ಉಳ್ಳವಂತಹ ಒಂದು ಲಕ್ಷ್ಮಿಯ ಒಂದು ಅಂಶ ಅಂತ ಅಂದ್ರೆ ಮಧುರೆ ಮೀನಾಕ್ಷಿ. ಯಾಕೆಂದ್ರೆ ಪಚ್ಚೆ ಮತ್ತೆ ಡೈಮಂಡ್ ಅಲ್ಲಿ ಆಧಾರಿತರಾಗಿರೋಳು ಮಧುರೆ ಮೀನಾಕ್ಷಿ. ಹಾಗಾಗಿ ಆ ಒಂದು ಮಧುರೆ ಮೀನಾಕ್ಷಿಗೆ ಹೋಗಿ ನೀವು ಸಂಕಲ್ಪ ಮಾಡಿಕೊಂಡು ಬರೋದ್ರಿಂದ ಭೂಮಿಗೆ ಸಂಬಂಧಪಟ್ಟಂತ ವಿಚಾರಗಳು ಏನಾರು ಅಡೆತಡೆಗಳಲ್ಲೂ ಇದ್ರೆ ನಿಮ್ಮಲ್ಲಿ ತಿರುಚಂದೂರು ಸುಬ್ರಹ್ಮಣ್ಯನ ಪ್ರಾರ್ಥನೆ ಮಾಡುವಂಥದ್ದನ್ನ ಮಾಡ್ತಾ ಬನ್ನಿ, ಖಂಡಿತ ಒಳ್ಳೇದಾಗತ್ತೆ. ಜೊತೆಗೆ ಸ್ವಲ್ಪ ದಿನಗಳ ನಂತರ ಅಂದ್ರೆ ಈ ಫೆಬ್ರವರಿ 10ನೇ ತಾರೀಕಿನ ನಂತರ ಖಂಡಿತ ಒಂದು ಬದಲಾವಣೆಯ ಒಂದು ಲೈಫ್ ನ ವೃಷಭ ರಾಶಿಯವರು ನೋಡ್ತಾ ಹೋಗ್ಬೋದು. ಅವ್ರಿಗೂ ಕೂಡ ಶಿವರಾತ್ರಿ ಒಂದು ಧಮಾಕ ಅಂತಾನೆ ಹೇಳ್ಬೋದು. ಒಳ್ಳೆ ಗಿಫ್ಟ್, ಒಳ್ಳೆ ಉಡುಗೊರೆ, ಶುಭ ಸಮಾಚಾರಗಳನ್ನು ತಂದು ಕೊಡುವಂತಹ ಸಮಯ ವೃಷಭ ರಾಶಿಯವರಿಗೆ ಇರೋದ್ರಿಂದ ಈ ಶಿವರಾತ್ರಿ ಒಳ್ಳೇದಾಗ್ಲಿ ಅಂತ ಹೇಳಿ ನನ್ನ ಮಾತನ್ನ ಮುಗಿಸ್ತೀನಿ. ನಮಸ್ಕಾರ. ನೋಡಿದ್ರಲ್ಲ ವೀಕ್ಷಕರೇ, ವೃಷಭ ರಾಶಿಯ ಒಂದು ಮಾಸ ಭವಿಷ್ಯ ಹೇಗಿತ್ತು ಅಂತ. ಹಾಗಿದ್ರೆ ಬನ್ನಿ ಮುಂದಿನ ರಾಶಿ ಬಗ್ಗೆ ತಿಳ್ಕೊಳ್ಳೋಣ.